ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಳೆ ಕೂಡ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಬರ್ತಿದೆ, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಗೆ ಸ್ವಲ್ಪ ಗ್ರೋಸರೀಸ್ ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು, ಅದನ್ನು ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ. ಫಸ್ಟಿಗೆ ಅದನ್ನೇ ತೊಗೊಂಬಿಡೋಣ ಅಂತ ತೊಗೊಳ್ತಾ ಇದ್ದೀವಿ. ಮನೆಗೆ ಗ್ರೋಸರಿ ಎಲ್ಲ ಸ್ವಲ್ಪ ಬೇಕಿತ್ತು, ಸ್ವಲ್ಪ ಏನೇನು ಖಾಲಿ ಆಗಿತ್ತು ಅದನ್ನು ಮಾತ್ರ ತೊಗೊಂಡಿದ್ದು. ಆಮೇಲೆ ಡ್ರೈ ಫ್ರೂಟ್ಸ್ ಆಮೇಲೆ ತರಕಾರಿ ಕೂಡ ಬೇಕಿತ್ತು. ನಮ್ಮ ಮನೇಲಿ 1 ವೀಕಿಗೆ ಎಷ್ಟು ತರಕಾರಿ ಬೇಕೋ ಅಷ್ಟನ್ನು ಒಂದೇ ಸಲ ತೊಗೊಬಿಡ್ತೀವಿ. ವೀಕ್ ತೊಗೊಳ್ತೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿರ್ತೀವಿ. ಎಲ್ಲ ಥರನೂ ತರಕಾರಿ ತೊಗೊಳ್ತೀವಿ. ಆಮೇಲೆ ಸ್ವಲ್ಪ ಫ್ರೂಟ್ಸ್ ಕೂಡ ಬೇಕಿತ್ತು. ಈ ಸೀಸನಲ್ಲಿ ಮ್ಯಾಂಗೋ ಜಾಸ್ತಿ ಏನು ಫ್ರೂಟ್ಸ್ ಇರಲಿಲ್ಲ. ಆ್ಯಪಲ್, ಮ್ಯಾಂಗೋ ಇದನ್ನೆಲ್ಲ ತೊಗೊಂಡ್ವಿ ಅಷ್ಟೇ. ಇವಾಗ ಮನೆಗೆ ಬಂದ್ವಿ. ಹಾಗೆಯೇ ಇವತ್ತು ಮಧ್ಯಾಹ್ನಕ್ಕೆ ಏನಾದರೂ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಹೊರಗಡೆ ಹೋದ್ಮೇಲೆ ಏನಾದರೂ ಬಂದಿರ್ತೀವಿ, ಬಟ್ ಅಲ್ಲಿ ಎಷ್ಟೇ ತಿಂದರೂ ಮನೆಗೆ ಬಂದು ಏನಾದರೂ ಊಟ ಮಾಡಿದ್ರೇ ಸಮಾಧಾನ ಆಗೋದು. ಮೊಸರನ್ನ ಆಗಿರಲಿ, ಏನಾದರೂ ಸಿಂಪಲ್ಲಾಗಿ ಕೂಡ ಮನೇಲಿ ಊಟ ಮಾಡಿದ್ರೆ ನಮಗೆ ತೃಪ್ತಿ ಅನಿಸೋದು. ಹೊರಗಡೆ ಏನೇ ತಿಂದರೂ ಕೂಡ ನಮಗೆ ಮನೇಲಿ ತಿಂದಂಗೆ ಅನಿಸೋದೇ ಇಲ್ಲ. ಹಾಗಾಗಿ ಇವಾಗ ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡ್ಕೊಳ್ತಾ ಇದ್ದೀವಿ. ಬೇಗನೆ ಟೈಮ್ ಕೂಡ ಆಗಿದೆ ಅಲ್ವಾ. ಹಾಗೆಯೇ ಇವತ್ತು ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ ಹೊರಗಡೆ, ಯಾಕಂದರೆ ತುಂಬ ಮಳೆ ಬರ್ತಿತ್ತು. ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ತೆಕ್ಕೊಂಡಿದ್ದೆ ಅಷ್ಟೇ. ಇವಾಗ ನಾನು ಮೊಸರು ಕರಿ ಕೂಡ ಮಾಡ್ತೀನಿ, ಅದು ಕೂಡ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೀವು ಏನಾದರೂ ಅರ್ಜೆಂಟಾಗಿ ಮಾಡ್ಕೊಳ್ಬೇಕು ಅಂತ ಅಂದರೆ ಈ ಥರ ಮಾಡ್ಕೊಳ್ಳಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಬೇಗನೂ ಕೂಡ ಆಗುತ್ತೆ ಇದೊಂದು ರೆಸಿಪಿ. ಇವಾಗ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮಳೆ ಕೂಡ ಬರ್ತಾ ಇದೆ. ನಾನು ವಾಯ್ಸ್ ಕೊಡ್ತಿರೋದು ಕೇಳಿಸುತ್ತೋ ಇಲ್ವ ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಇವಾಗ ನಾನು ಮೊದಲಿಗೆ ಮೊಸರನ್ನ ತೊಗೊಳ್ತಾ ಇದ್ದೀನಿ. ಇವಾಗ ಮೊಸರು ತೊಗೊಂಡು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ಆಮೇಲೆ ಹಾಕ್ಕೋಬೋದು. ಹಾಗಾಗಿ ಇವಾಗ ಅದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಹಾಗೇ ನಾನು ಬೀಟರಲ್ಲೇ ಅದನ್ನು ಕರ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಏನೆಲ್ಲ ಬೇಕೋ ಎಲ್ಲ ಕೂಡ ರೆಡಿ ಮಾಡ್ಕೊಳ್ತೀನಿ. ಇವಾಗಲೇ ಮೊದಲಿಗೆ ಆನಿಯನ್ ಬೇಕು. ಆನಿಯನ್ನ ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ. ಸಣ್ಣದಾಗೇ ಕಟ್ ಮಾಡ್ಕೋಬೇಕು, ಉದ್ದ ಕಟ್ ಮಾಡ್ಕೋಬಾರ್ದು. ಇದೊಂದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಈಗ ಒಂದು ಈರುಳ್ಳಿ ಕೂಡ ನಾನು ಸಣ್ಣದಾಗೇ ಕಟ್ ಮಾಡ್ಕೊಳ್ತೀನಿ. ಹಾಗೆಯೇ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಬೇಕಾದರೆ ಹಾಕೋಬೋದು. ಆ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ. ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಬೇಕು, ಅದನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ. ಹಾಗೆಯೇ ಅದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆಯೇ ಒಣಗಿದ ಮೆಣಸಿನ್ಕಾಯಿ 1-2 ಬೇಕು. ಹಾಗಾಗಿ ಇವಾಗ ನಾನು ಒಂದು ಊಟಾಣಿಗೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10-12 ಇದೆ ಅನಿಸುತ್ತೆ. ಬೆಳ್ಳುಳ್ಳಿನ ಹಾಕ್ಕೊಂಡು ಅದಕ್ಕೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ. ಇದು ಖಾರ ಜಾಸ್ತಿ ಇದೆ, ಹಾಗಾಗಿ ನಾನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ಇಲ್ಲಾಂದರೆ 1 ಸ್ಪೂನ್ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಉಪ್ಪು, ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು. ಇಷ್ಟನ್ನು ಹಾಕ್ಕೊಂಡು ನಾನು ಜಜ್ಕೊಂಡಿದ್ದೀನಿ ಕ್ಲೀನಾಗಿ. ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಇಷ್ಟನ್ನ ಹಾಕ್ಕೊಂಬಿಟ್ಟು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ. ಇವಾಗ ನಾನು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಗೆಯೇ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಕಾದರೆ ನೀವು ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಇದ್ರ ಜೊತೆ. ಇವಾಗ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ನಾವು ಆವಾಗಲೇ ಇಟ್ಕೊಂಡಿದ್ವಲ್ಲ ಖಾರ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಹಾಗೇ ಬಾಡಿಸ್ಕೋಬೇಕು ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಅದನ್ನು ಕೂಡ ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಮೊಸರನ್ನ ಹಾಕ್ಕೋಬೇಕು. ಇವಾಗ ನಾನು ಅದರಲ್ಲಿ ಅರ್ಧ ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಏನು ಬೇಕಾಗಿರಲಿಲ್ವಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ತಿರುಗಿಸ್ಕೋಬೇಕು ಫುಲ್ಲು. ನಾನು ಸ್ಟವ್ನ ಆಫ್ ಮಾಡಿಬಿಟ್ಟೆ ಇದನ್ನೆಲ್ಲ ಮಾಡ್ತಿರೋದು, ಅಂದರೆ ಮೊಸರನ್ನ ಹಾಕಿದ್ದು. ಇವಾಗ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಮಾಡಿದ್ರೆ ನಮಗೆ ಮೊಸರು ಕರಿ ರೆಡಿನೇ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಕೂಡ. ಯಾರೆಲ್ಲ ಟ್ರೈ ಮಾಡಿಲ್ವೋ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಪರೋಟ ಜೊತೆಗಾಗಿರ್ಬೋದು, ಚಪಾತಿ ಜೊತೆ ಅಥವಾ ರೈಸ್ ಜೊತೆ, ಎಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನ್ ಇದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಇದೊಂದು ರೆಸಿಪಿ. ಅದಕ್ಕೇ ನಾನು ಇದನ್ನು ವಿಡಿಯೋ ಶೇರ್ ಮಾಡಬೇಕು ಅಂತ ಮಾಡಿದ್ದು, ಚೆನ್ನಾಗಾಗಿತ್ತು. ಹಾಗಾಗಿ ಇನ್ನು ಸಂಜೆ ಟೈಮಿಗೆ ಅನಾನಸ್ ಕೂಡ ಅವತ್ತು ತಂದಿದ್ದಿತ್ತು, 2 ಅನಾನಸ್ ನೋಡಿ. ಇದೊಂದು ಮತ್ತು ಇನ್ನೂ ಒಂದಿತ್ತು, ಇನ್ನೂ ಒಂದು ಹಣ್ಣಾಗಿತ್ತು. ಹಾಗಾಗಿ ಅದನ್ನು ಕಟ್ ಮಾಡೋಣ ಅಂತ ಅಂದ್ಕೊಳ್ತಿದ್ವಿ. ಇದೆರಡು ಬೇರೆ ಬೇರೆ ಥರ ಪೈನಾಪಲ್. ಅದು ಕೂಡ ಒಂದು ಸ್ವಲ್ಪ ಹಣ್ಣಾಗಿತ್ತು, ಆದರೆ ಕಾಯಿ ಥರನೇ ಕಾಣಿಸ್ತಿದೆ, ಅದಿರೋದೇ ಹಾಗೆ. ಇನ್ನು ಇದನ್ನು ಕೂಡ ಕಟ್ ಮಾಡ್ಕೊಂಡು ತಿಂದ್ವಿ ಸಂಜೆ.
ಹಾಗೆಯೇ ಎಷ್ಟು ಮಳೆ ಬರ್ತಿದೆ ಅಂತ ನೋಡಿ, ತುಂಬ ಜೋರಾಗಿ ಮಳೆ ಬರ್ತಿತ್ತು. ಅಂದರೆ ಇವಾಗ ಸ್ವಲ್ಪ ಮಳೆ ಜಾಸ್ತಿ ಆಗಿಬಿಟ್ಟಿದೆ. ಕಂಟಿನ್ಯೂ 1-2 ವೀಕಿಂದ ಮಳೆ ಬರ್ತಾನೆ ಇದೆ ಜೋರಾಗಿಯೇ. ಇವಾಗ ನಾನು ವಿಡಿಯೋ ಮಾಡ್ತೀನಿ ನೋಡಿ, ಸೌಂಡ್ ಜೊತೆಗೆ ಹಾಕ್ತೀನಿ. ಇನ್ನೂ ಸ್ವಲ್ಪ ಮಳೆ ಕಡಿಮೆ ಆದಾಗ ಹೊರಗಡೆ ಗಿಡ ನೋಡೋಕ್ಕೆಲ್ಲ ಹೋಗ್ತಾ ಇರ್ತೀವಿ. ಹಾಗೇನೆ ಮಳೆ ಕೂಡ ಸ್ವಲ್ಪ ಕಡಿಮೆ ಆಯಿತು, ಹಾಗಾಗಿ ಹೂ ಎಲ್ಲ ಬಿಟ್ಟಿತ್ತು, ಅದನ್ನು ಕೂಡ ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು 3 ಕಲರ್ಸ್, ಅಂದರೆ ಲೈಟಾಗಿ ಕಾಣಿಸ್ತಿದೆ, ಜಾಸ್ತಿ ಏನು ಕಾಣಿಸ್ತಿಲ್ಲ. 3 ಕಲರ್ಸ್ ಇರುತ್ತೆ, ಡಿಫ್ರೆಂಟು, ಚೆನ್ನಾಗಿದೆ. ಈ ಫ್ಲವರ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆಯೇ ಅದಕ್ಕೆ ಕಡ್ಡಿನೆಲ್ಲ ಕೊಟ್ಬಿಟ್ಟು ಕಟ್ಟಿರೋದು, ಯಾಕಂದರೆ ಅದು ಬೇಗ ಹಬ್ಬಿಡುತ್ತೆ ಗಿಡ. ಇನ್ನು ಈ ಟೈಮಲ್ಲಿ ಈ ಥರ ಫ್ಲವರ್ಸ್ ಬಿಡೋದು ಜಾಸ್ತಿ. ಕಲರ್ ಇದೆ, ವೈಟ್ ಆಗಿರ್ಬೋದು, ಎಲ್ಲ ಥರ ಕಲರ್ಸ್ ಇದೆ. ಅದು ಬಿಟ್ಟಾಗ ನಾನು ತೋರಿಸ್ತೀನಿ. ಈ ಟೈಮಲ್ಲಿ ಇದು ಜಾಸ್ತಿ ಬಿಡುತ್ತೆ, ಈ ಮಳೆ ಟೈಮಲ್ಲಿ. ಬೇರೆ ಫ್ಲವರ್ಸ್ಗಿನ್ನ ಇದೇ ಜಾಸ್ತಿ ಬಿಡೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂದರೆ, ಬಿಟ್ಟರೆ ತುಂಬಾ ಬಿಡುತ್ತೆ, ಒಂದೇ ಗಿಡದಲ್ಲಿ ಜಾಸ್ತಿ ಬಿಡುತ್ತೆ. ಮಳೆಗಾಲದಲ್ಲಿ ದೇವ್ರ ಫೋಟೋಗೆಲ್ಲ ಅದೇ ಹೂವು ಸಾಕಾಗುತ್ತೆ, ಎಷ್ಟೊಂದು ಬಿಡುತ್ತೆ ತುಂಬಾ. ನಾನು ತೋರಿಸ್ತೀನಿ ಅದೇನಾದರೂ ಬೇರೆ ಕಲರ್ಸ್ ಎಲ್ಲ ಬಿಟ್ಟಾಗ ಈ ನೆಕ್ಸ್ಟ್ ವ್ಲಾಗಲ್ಲೆಲ್ಲ. ಇವಾಗ ನಾನು ಮಂಗಳೂರು ಸ್ಟೈಲ್ ಚಿಕನ್ ಕರಿ ಹೆಂಗೆ ಮಾಡಿದೆ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಒಂದು ಪ್ಯಾನಿಗೆ ಒಣಗಿದ ಮೆಣಸಿನ್ಕಾಯಿ ಒಂದು 10-12, 2 ಥರ ಮೆಣಸಿನ್ಕಾಯಿ, ಆಮೇಲೆ ಮೆಣಸುಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರು, ಜೀರಿಗೆ ಒಂದು ಅರ್ಧ ಸ್ಪೂನು, ಗಸಗಸೆ 1 ಸ್ಪೂನು, ಹಾಗೆ ಒಂದು 4 ಕಾಳಷ್ಟು ಮೆಂತ್ಯ, ಇಷ್ಟನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು, ಮತ್ತೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು, ಮತ್ತೆ ಅದೇ ಪ್ಯಾನಿಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಅದಕ್ಕೆ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಇವಾಗ ನಾವು ಫ್ರೈ ಮಾಡಿರೋದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನಾನು ಕಾಯಿ ಹಾಲು ಹಾಕ್ಕೊಂಡು ಮತ್ತೆ 2 ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀನಿ. ನೀವು ಫ್ರೈ ಮಾಡೋದಕ್ಕೆ ಧನಿಯಾ ಕಾಳು ಹಾಕ್ಕೊಂಡ್ರೂ ಆಗುತ್ತೆ. ಕಾಯಿ ಹಾಲು ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಫ್ರೈ ಮಾಡಿಕೊಂಡು, ಆಮೇಲೆ ಚಿಕನ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು, ನಾವು ರುಬ್ಬಿರೋ ಮಸಾಲ ಇತ್ತಲ್ವ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು, ಇವಾಗ ಹುಣಸೆ ಹುಳಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಬೇಕು. ಆಮೇಲೆ ನಾನು ಕಾಯಿ ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಮಂಗಳೂರು ಸ್ಟೈಲ್ ಚಿಕನ್ ಕರಿ ರೆಡಿನೇ ಆಗೋಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.